ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ನೀವು ಯಾವುದೇ ಲಕ್ಷ್ಮೀ ಕಳಶವನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದಾಗಿರ್ಬೋದು. ಉದಾಹರಣೆಗೆ ಹೇಳೋದಾದರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ವ್ರತ, ಅಥವಾ ನೀವು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತ, ಅಥವಾ ಜ್ಯೇಷ್ಠ ಲಕ್ಷ್ಮೀ ವ್ರತ ಆಗಿರ್ಬೋದು. ಯಾವುದೇ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಕಲಶ ಸ್ಥಾಪನೆಯನ್ನು ಮಾಡಿ ನೀವು ಪೂಜೆಯನ್ನು ಮಾಡ್ಕೊಳ್ತೀರಾ ಅಂದರೆ ಇದೇ ಪ್ರಕಾರವಾಗಿ ಷೋಡಶೋಪಚಾರ ಪೂಜೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸರಳವಾಗಿ ಫೋಟೋಗೆ ಇಟ್ಟು ಪೂಜೆಯನ್ನು ಮಾಡ್ತೀವಿ ಅನ್ನೋರು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಯಾರು 16 ಬಗೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ತೀರಾ ಅವರು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಒಂದು ಪೂಜೆಯ ವಿಧಾನವನ್ನು ವರಮಹಾಲಕ್ಷ್ಮಿ ವ್ರತಕ್ಕೂ ಕೂಡ ನೀವು ಬಳಸ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಇನ್ನು ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹೆಸರನ್ನು ಬದಲಾವಣೆಯನ್ನು ಮಾಡಿಕೊಂಡು ನೀವು ಹೇಳ್ಕೊಳ್ಬೇಕಾಗತ್ತೆ. ಈಗ ಉದಾಹರಣೆ ಮಾರ್ಗಶಿರ ಲಕ್ಷ್ಮೀ ವ್ರತ ಅಥವಾ ವರಮಹಾಲಕ್ಷ್ಮಿ ವ್ರತ ಈ ರೀತಿಯಲ್ಲಿ ಹೇಳಿ ನೀವು ಹೆಸರು ಬದಲಾವಣೆಯನ್ನು ಮಾಡಿಕೊಂಡು ಲಕ್ಷ್ಮೀ ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಹಾಗಿದ್ರೆ ಸರಳವಾಗಿ ಯಾವ ರೀತಿ ಶಾಸ್ತ್ರೋಕ್ತವಾಗಿ ನಾವು ಪೂಜೆಯನ್ನು ಮಾಡಬೇಕು, ಮಡಲಕ್ಕಿಯನ್ನು ಯಾವ ರೀತಿ ತುಂಬಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲನೇದಾಗಿ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ತಂದೆ ತಾಯಿಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಲಕ್ಷ್ಮೀನಾರಾಯಣರಿಗೆ ಪ್ರಾರ್ಥನೆಯನ್ನು ಮಾಡಿ, ನಂತರ ನಿಮ್ಮ ಗ್ರಾಮ ದೇವತೆ ಹಾಗೆ ನಿಮ್ಮ ಇಷ್ಟ ದೇವರು ಹಾಗೆ ಗಣೇಶನನ್ನು ಸ್ಮರಣೆಯನ್ನು ಮಾಡ್ತಾ, ನಿಮ್ಮ ಗುರುಗಳನ್ನು ಸ್ಮರಣೆಯನ್ನು ಮಾಡ್ತಾ ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗತ್ತೆ. ಅಥವಾ ನೀವು ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದು ಮೊದಲು ದೀಪವನ್ನು ಬೆಳಗಿಸಿ ಕುಲದೇವರಿಗೆ ಪೂಜೆಯನ್ನು ಮಾಡಿ, ಶ್ರೀ ಮಹಾಗಣಪತಿಯೇ ನಮಃ, ಕುಲದೇವತಾಯೇ ನಮಃ, ಇಷ್ಟದೇವತಾಭ್ಯೋ ನಮಃ, ಸರ್ವದೇವೇಭ್ಯೋ ನಮಃ, ಅವಿಘ್ನಮಸ್ತು ಶಾಂತಿರಸ್ತು ಅಂಥೇಳಿ ಎಲ್ಲ ಕಡೆಗೂ ಕೂಡ ಈ ಒಂದು ಅಕ್ಷತೆ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ಇದಾದ ನಂತರ ನಾವು ಗಂಟಾ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನೀವಿಲ್ಲಿ ನಾನು ಮಂತ್ರವನ್ನು ನೋಡ್ಕೊಂಡು ಹೇಳ್ತೀನಿ ಅಂತಂದರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಮಂತ್ರವನ್ನು ನೋಡಿ ನೀವು ಹೇಳ್ಬೋದು. ಘಂಟಾನಾದವನ್ನು ಮಾಡ್ತಾ ಆಗಮಾರ್ಥಾಂತು ದೇವಾನಾಂ ಗಮನಾರ್ಥಾಂತು ರಾಕ್ಷಸಂ ಕುರುಗಂಠಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂಥೇಳಿ ಗಂಟೆಯನ್ನು ಮೊಳಗಿಸ್ಬೇಕು. ಇದಾದ ನಂತರ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು. ಅಂದರೆ ನೀರನ್ನು ತುಂಬಿಟ್ಕೊಂಡಿರ್ತಿರಲ್ಲ ಅದಕ್ಕೆ ಕೈಯನ್ನು ಇಟ್ಟು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ ಗಂಗೆಯನ್ನು ಆಹ್ವಾನವನ್ನು ಮಾಡ್ಕೊಳ್ಬೇಕು. ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಮಹಾಲಕ್ಷ್ಮೀ ನಮಸ್ತೇಸ್ತು ಮಾಧವ ಪ್ರಿಯವಲ್ಲಭೆ ಪ್ರಸೀದತ್ವಂ ಭಗವತಿ ಸದಾತ್ವಂ ದೇಹಿ ಮೇ ಶುಭಂ ಅಂಥೇಳಿ ಮೊದಲು ಪ್ರಾರ್ಥನೆಯನ್ನು ಮಾಡಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ಇದಾದ ಮೇಲೆ ನಾವು ಪೂಜಾ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ಪೂಜೆಗೆ ಸಂಕಲ್ಪವನ್ನು ಮಾಡ್ಕೊಳ್ಳೋಕ್ಕೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ನೀವು ಒಂದು ಉದ್ಧರಣೆಯಲ್ಲಿ ನೀರನ್ನು ಹಿಡಿದು ಮೊದಲು ಸಂಕಲ್ಪವನ್ನು ಮಾಡಿ ನಂತರ ನೀರನ್ನು ಬಿಡಬೇಕಾಗತ್ತೆ. ಸಂಕಲ್ಪ ಮಂತ್ರ ಈ ರೀತಿ ಇದೆ. ಮಮ ಉಪಾಥ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥಂ ಶ್ರೀ ಮಹಾಲಕ್ಷ್ಮಿ ಪ್ರಸಾದ ಸಿದ್ಧ್ಯರ್ಥಂ ಸಕಲ ಐಶ್ವರ್ಯ ಧನಧಾನ್ಯ ಸೌಭಾಗ್ಯ ಆರೋಗ್ಯ ಸಂತಾನ ಕುಟುಂಬಕ್ಷೇಮ ಮನೋಭೀಷ್ಟ ಸಿದ್ಧ್ಯರ್ಥಂ ಆಷಾಢ ಮಾಸೆ ಶುಭ ಶುಕ್ರವಾಸರೆ ಶ್ರೀ ಮಹಾಲಕ್ಷ್ಮಿ ವ್ರತಂ ಅಹಂ ಕರಿಷ್ಯೆ ಅಂಥೇಳಿ ನೀವು ಈ ರೀತಿ ಸರಳವಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಅಥವಾ ನಿಮಗೆ ಗೋತ್ರ ಎಲ್ಲ ಗೊತ್ತಿದ್ದರೆ ನೀವು ನಿಮ್ಮ ಹೆಸರು ಮತ್ತು ಗೋತ್ರವನ್ನು ಸೇರಿಸಿ ಹೇಳ್ಬೋದು. ಅಹಂ ನಿಮ್ಮ ಗೋತ್ರವನ್ನು ಹೇಳಿ, ಗೋತ್ರ ಗೊತ್ತಿದ್ದರೆ ಹೇಳ್ಬೋದು. ಜೊತೆಗೆ ನಿಮ್ಮ ಹೆಸರು, ಮಮ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯ ಸಿದ್ಧ್ಯರ್ಥಂ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತ್ಯರ್ಥಂ ಆಷಾಢ ಮಾಸ ಲಕ್ಷ್ಮೀ ವ್ರತ ಪೂಜಾಂ ಕರಿಷ್ಯೆ ಅಂತ ಕೂಡ ನೀವು ಜೊತೆಗೆ ಸೇರಿಸಿ ಕೂಡ ನಿಮ್ಮ ನಕ್ಷತ್ರ ಗೋತ್ರ ಎಲ್ಲವನ್ನು ಕೂಡ ಸೇರಿಸಿ ಕೂಡ ಈ ರೀತಿಯಲ್ಲೂ ಕೂಡ ಹೇಳ್ಕೊಳ್ಬೋದು. ನಿಮಗೆ ಯಾವ ರೀತಿ ಸರಳವಾಗಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಇದೇ ನೀವೇನಾದರೂ ಲಕ್ಷ್ಮೀ ಕಲಶವನ್ನು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಅಥವಾ ವರಮಹಾಲಕ್ಷ್ಮಿಯಲ್ಲಿ ಪೂಜೆಯಲ್ಲಿ ಲಕ್ಷ್ಮೀ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡೋರಿದ್ದರೆ ನೀವಿಲ್ಲಿ ಆಷಾಢ ಮಾಸ ಬದಲಾಗಿ ನೀವು ಶ್ರಾವಣ ಮಾಸ ವರಮಹಾಲಕ್ಷ್ಮಿ ವ್ರತ ಪೂಜಾಂ ಕರಿಷ್ಯೆ ಅಂತ ಹೇಳ್ಕೊಳ್ಬೇಕು. ಮಾರ್ಗಶಿರ ಮಾಸದಲ್ಲಿ ಮಾಡೋದಾಗಿದ್ದರೆ ಮಾರ್ಗಶಿರ ಮಾಸ ಲಕ್ಷ್ಮೀ ವ್ರತಾಂ ಪೂಜಾಂ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಈ ರೀತಿ ಸಂಕಲ್ಪ ಆದ ನಂತರ ಕೈಯಲ್ಲಿರುವಂಥ ಅಕ್ಷತೆ ಹೂವು ಎಲ್ಲವನ್ನು ಕೂಡ ನೀವು ಅರ್ಘ್ಯ ಪಾತ್ರೆಗೆ ಬಿಡಬೇಕಾಗತ್ತೆ. ಈಗ ಕಲಶವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರ. ಮಾಂಗಲ್ಯ ಎಲ್ಲವನ್ನು ಕೂಡ ಧಾರಣೆಯನ್ನು ಮಾಡಿ ಮುಖಪದ್ಮ ಇದ್ದರೆ ಮುಖಪದ್ಮವನ್ನು ಇಡ್ಬೋದು. ಅಥವಾ ಇಲ್ಲ ನಾವು ಬರೀ ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ತಿದ್ದೀವಿ ಅಂದರೆ ನೀವು ಫೋಟೋಗೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು.
ಕಲಶದ ತೆಂಗಿನಕಾಯಿ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ಓಂ ಶ್ರೀ ಕಲಶೇ ಮಹಾಲಕ್ಷ್ಮಿ ಆವಾಹಯಾಮಿ ಆವಾಹಿತೋ ಭವ ಸ್ಥಾಪಿತೋ ಭವ ಸುಪ್ರಸನ್ನಾ ಭವ ವರದಾ ಭವ ಆವಕುಂಠಿತ ಭವ ಪ್ರಸೀದ 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 ಅಂತ ಹೇಳಿ ನೀವು ಆ ಒಂದು ಕಲಶಕ್ಕೆ ಬಲಗೈಯನ್ನು ಇಟ್ಟಿರ್ತೀರಲ್ಲ ಅದನ್ನು ತೆಗೆದುಕೊಂಡು ಕಲಶಕ್ಕೆ ಸ್ವಲ್ಪ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ಯಾಕಂದರೆ ಅಲ್ಲಿ ತಾಯಿಯನ್ನು ಆಹ್ವಾನವನ್ನು ಮಾಡ್ತಿದ್ದೀವಲ್ವ, ಹಾಗಾಗಿ ಈ ರೀತಿಯಲ್ಲಿ ಹೇಳ್ಕೊಳ್ಬೇಕು. ನಿಮಗೆ ಇದ್ಯಾವುದು ಕೂಡ ಹೇಳೋಕ್ಕೆ ಬರಲಿಲ್ಲ ಅಂದರೆ ಶ್ರೀ ಮಹಾಲಕ್ಷ್ಮಿ ತಾಯಿ ಈ ಕಲಶದಲ್ಲಿ ಬಂದು ಆವಾಹಿತಳಾಗಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡು ಅಂತ ಹೇಳಿ ಕೂಡ ನೀವು ಕೇಳ್ಕೊಳ್ಬಹುದು. ಇದಾದ ನಂತರ ಗಣಪತಿಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಗಣಪತಿಯ ಮಂತ್ರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ಗಣಪತಿಗೆ ಹೂವು, ಅಕ್ಷತೆ ಮತ್ತು ಗರಿಕೆ ಇದ್ದರೆ ಗರಿಕೆಯನ್ನು ಇರಿಸಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಬೆಲ್ಲ ಅಥವಾ ಒಂದು ಸಕ್ಕರೆ ಬಾಳೆಹಣ್ಣನ್ನು ನೈವೇದ್ಯವನ್ನು ಮಾಡಿ ಆನೇನ ಗಣಪತಿ ಪ್ರಿಯತಾಮ್ ಅಂತ ಹೇಳಿ ಒಂದು ಗಣಪತಿಗೆ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು. ಇದಾದ ಮೇಲೆ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಾಡಿಕೊಳ್ಬೇಕು. ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಮಹಾಲಕ್ಷ್ಮಿಯ ಯಾವುದೇ ನಿಮಗೆ ಸ್ತೋತ್ರ ಗೊತ್ತಿದ್ರೆ, ಮಂತ್ರ ಗೊತ್ತಿದ್ರೆ ಹೇಳ್ಬೋದು. ಅಥವಾ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಥವಾ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿಂ ದಾಸಿಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಂ ಶ್ರೀ ಮನ್ಮದ ಕಟಾಕ್ಷಲಭ್ಯ ಬ್ರಹ್ಮೇಂದ್ರ ಗಂಗಾಧರಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ಒಂದೇ ಮುಕುಂದ ಪ್ರಿಯಾಮ್ ಅಂತ ಹೇಳಿ ನೀವು ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು, ಧ್ಯಾನವನ್ನು ಮಾಡ್ಕೊಳ್ಬೋದು. ಇದಾದ ಮೇಲೆ ದೇವಿಗೆ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡಿದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಆಸನಂ ಸಮರ್ಪಯಾಮಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಇಲ್ಲಿ ಈಗ ನೀವು ಅಕ್ಷತೆಯನ್ನು ಆಸನ ಆವಾಹನೆಗೆ ಸಮರ್ಪಣೆಯನ್ನು ಮಾಡಬೇಕು. ಅದಾದ ನಂತರ ಪಾದ್ಯ ಇರುತ್ತಲ್ವ, ಆವಾಗ ಒಂದು ಉದ್ಧರಣೆಯನ್ನು ನೀರನ್ನು ದೇವಿಗೆ ತೋರಿಸಿ ನೀವು ತಟ್ಟೆಗೆ ಬಿಡಬೇಕಾಗತ್ತೆ. ಆಗ ಪಾದೋಪಾದ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು. ಅದಾದಮೇಲೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅರ್ಘ್ಯಂ ಸಮರ್ಪಯಾಮಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಆಚಮನಂ ಸಮರ್ಪಯಾಮಿ. ಮತ್ತು ಇನ್ನು ಪಂಚಾಮೃತ ನೈವೇದ್ಯವನ್ನು ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡಿದ್ರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಅಕ್ಷತೆ ಸಮರ್ಪಣೆಗಳನ್ನು ಮಾಡಿಕೊಳ್ಬೇಕು. ಪಂಚಾಮೃತ ಇದ್ದರೆ ವಿಗ್ರಹ ಇಟ್ಕೊಂಡಿದ್ರೆ ನೀವು ವಿಗ್ರಹಕ್ಕೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೋದು. ಅದಾದಮೇಲೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಭಿಷೇಕ ಸ್ನಾನಂ ಸಮರ್ಪಯಾಮಿ ಅಥವಾ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಮಾಡ್ಬೋದು. ಇದಾದ ಮೇಲೆ ದೇವಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು. 18+2 ಗೆಜ್ಜೆ ವಸ್ತ್ರವನ್ನು ದೇವಿಗೆ ರೆಡಿ ಮಾಡಿಟ್ಕೊಂಡು ನೀವು ದೇವಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗತ್ತೆ. ಇದಾದ ನಂತರ ದೇವಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ಯಾವಾಗಲೂ ಕೂಡ ಅಷ್ಟೇ, ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕಾದ್ರೆ ಅಕ್ಷತಾಂ ಸಮರ್ಪಯಾಮಿ ಈ ರೀತಿಯಲ್ಲೂ ಕೂಡ ನೀವು ಹೇಳ್ಕೊಂಡು ಮಾಡಬಹುದು. ಅಥವಾ ನಿಮಗೆ ಬರಲಿಲ್ಲ ಅಂದ್ರೂ ಕೂಡ ನೀವು ಮೊದಲು ಅರಿಶಿನ, ನಂತರ ಕುಂಕುಮ, ಅದಾದ ಮೇಲೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ದೇವಿಗೆ ಪರಿಮಳ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಬೇಕು. ಮಲ್ಲಿಗೆ ಹೂವಾಗಿರ್ಬೋದು ಅಥವಾ ತಪ್ಪದೆ ತುಳಸಿಯನ್ನು ಕೂಡ ತಾಯಿಗೆ ಏರಿಸ್ಕೊಳ್ಬೇಕು. ನಂತರ ನೀವು ದೇವಿಗೆ ನಾಮಪೂಜೆ ಅಂದರೆ ಹೂವನ್ನು ಸಮರ್ಪಣೆಯನ್ನು ಮಾಡ್ತಾ ಅರ್ಚನೆಯನ್ನು ಮಾಡ್ತೀವಿ ಅಂತಂದರೆ ಅದರ ಒಂದು ಫೋಟೋವನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ. ನೀವು ಹೂವಿನಿಂದ ದೇವಿನ ಅರ್ಚನೆಯನ್ನು ಮಾಡ್ಕೊಳ್ಬೋದು. ಅಥವಾ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿ ನಾನು ಪೂಜೆಯನ್ನು ಮಾಡ್ತೀನಿ ಅಂತಂದರೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ. ನೀವು ಅದನ್ನು ನೋಡಿ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ದೇವಿಗೆ ಪೂಜೆಯನ್ನು ಮಾಡಿ ಕುಂಕುಮಾರ್ಚನೆ ಎಲ್ಲ ಆದ ನಂತರ ಮಹಾಲಕ್ಷ್ಮೀ ದೇವಿಗೆ ಧೂಪ ದೀಪವನ್ನು ಮಾಡಿ ನಂತರ ಮಹಾ ನೈವೇದ್ಯವನ್ನು ಮಾಡಬೇಕು. ನಾನೀಗಾಗಲೇ ಯಾವ ನೈವೇದ್ಯಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಆ ರೀತಿಯಲ್ಲಿ ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿ ಸರಳವಾಗಿ ಪೂಜೆಯನ್ನು ಮಾಡ್ತೀನಿ ಅಂದರೆ ತಪ್ಪದೇ ಪಾಯಸ ನೈವೇದ್ಯವನ್ನು, ಮೊದಲನೇ ಬಾರಿ ಪೂಜೆಯನ್ನು ಮಾಡ್ತಿರೋರು ತಪ್ಪದೇ ಪಾಯಸ ನೈವೇದ್ಯವನ್ನು ಕೂಡ ಮಾಡಿ, ಹಾಗೆ ಹಣ್ಣು ಪಂಚಫಲಗಳನ್ನು ಇಡ್ತೀವಿ ಅನ್ನೋರು ಪಂಚಫಲವನ್ನು ಇಟ್ಟು ದೇವಿಗೆ ಪೂಜೆಯನ್ನು ಮಾಡಬಹುದು. ತುಳಸಿ ದಳವನ್ನು ಇಟ್ಟು ತಪ್ಪದೇ ದೇವಿಗೆ ಪೂಜೆಯನ್ನು ಮಾಡಿ. ನಂತರ ಹಣ್ಣುಗಳ ಜೊತೆ ತಾಂಬೂಲವನ್ನು ಇಟ್ಟಿರ್ತೀರ, ಎಲೆ ಅಡಿಕೆ ತಾಂಬೂಲವನ್ನು ಇಟ್ಟು ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿ ಅಂತ ಹೇಳಿ ದಕ್ಷಿಣೆಯನ್ನು ತಪ್ಪದೇ ಇಡಿ. ಇದಾದ ಮೇಲೆ ಮಹಾಮಂಗಳಾರತಿಯನ್ನು ಮಾಡಿ. ನೈವೇದ್ಯ ಎಲ್ಲ ಆದ ನಂತರ ತಾಂಬೂಲವನ್ನು ಇಟ್ಟು ನಂತರ ಮಹಾಮಂಗಳಾರತಿಯನ್ನು ಮಾಡಿ ಕದಲಾರತಿಯನ್ನು ಕೂಡ ಮಾಡ್ಬೋದು. ಆರತಿ ಹಾಡನ್ನು ಹೇಳಿ ದೇವಿಗೆ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಇದಾದ ಮೇಲೆ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕ್ಕೊಳ್ಬೇಕು.
ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು 5 ಸಲ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಸರ್ವಾಭೀಷ್ಟ ಪ್ರದೇ ದೇವಿ ಸರ್ವಸೌಖ್ಯ ಪ್ರದಾಯಿನಿ ಪ್ರದಕ್ಷಿಣಾ ಕರೋಮ್ಯತ್ಯ ಪ್ರಸೀದ ಹರಿವಲ್ಲಭೆ ಅಂತ ಹೇಳಿ ನೀವು ಪ್ರದಕ್ಷಿಣೆಯನ್ನು ಮಾಡಿ ದೇವಿಗೆ ಅಕ್ಷತೆ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು. ನಂತರ ದೇವಿಗೆ ಕೈಯನ್ನು ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ನಮಸ್ತುಭ್ಯಂ ಭಗವತೆ ಪ್ರಾರ್ಥಯೇ ಶ್ರೀನಿಕೇತನೆ ಶ್ರಿಯಂ ದೇಹಿ ವರಂ ದೇಹಿ ಸೌಭಾಗ್ಯಂ ದೇಹಿ ಸರ್ವದಾ ಪ್ರಾರ್ಥನಂ ಸಮರ್ಪಯಾಮಿ ಅಂತ ಹೇಳಿ ಹೂವು ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು. ನಿಮಗೆ ಇದು ಯಾವುದು ಕೂಡ ಗೊತ್ತಾಗಲಿಲ್ಲ ಅಂದರೆ ನೀವು ನಾರ್ಮಲ್ ಆಗಿ ದೇವಿ ಹತ್ರ ಹೇಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಾ, ತಾಯಿಗೆ ಒಳ್ಳೆ ರೀತಿ ಒಂದು ವರ ಕೊಡು, ಸೌಭಾಗ್ಯ ಕೊಡು, ನನ್ನ ಪೂಜೆಯನ್ನು ಮಾಡಿರುವಂಥ ಪೂಜೆಯನ್ನು ಸ್ವೀಕಾರ ಮಾಡು ಅಂತ ಹೇಳಿ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಎಲ್ಲ ಆದಮೇಲೆ ತಾಯಿಗೆ ಬಾಗಿನವನ್ನು ಕೊಡಬೇಕು. ಅಂದರೆ ಮಡಿಲಕ್ಕಿಯನ್ನು ತುಂಬ್ತೀವಲ್ವಾ, ಮಡಿಲಕ್ಕಿಯನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ನಾನು ಯಾವಾಗಲೂ ಕೂಡ ಹೇಳ್ತೀನಿ, ದೇವಿಗೆ ಅಂದರೆ ಹೆಣ್ಣು ದೇವರುಗಳಿಗೆ ಉಡಿಯನ್ನು ತುಂಬಬೇಕಾದ್ರೆ ಈ ರೀತಿ ತ್ರಿಕೋನಾಕಾರದಲ್ಲಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಹಾಕೊಳ್ಳಿ. ಅರಿಶಿನ ಕುಂಕುಮದ ಒಂದು ಪ್ಯಾಕೆಟನ್ನು ಕೂಡ ಇಡಬೇಕಾಗುತ್ತೆ. ನಂತರ ಎಲೆ, ಅಡಿಕೆ, ದಕ್ಷಿಣೆಯನ್ನು ಇಡಬೇಕು. ಹಾಗೆ ಫಲ 5 ಥರದ ಹಣ್ಣಾದರೂ ನೀವು ಉಡಿ ತುಂಬೋದು, ಅಥವಾ 5 ಬಾಳೆಹಣ್ಣನ್ನು ಕೂಡ ಉಡಿ ತುಂಬೋದು, ಅಥವಾ ನೀವು ತೆಂಗಿನಕಾಯಿ ಇಡ್ತೀನಿ ಅಂದರೆ ತೆಂಗಿನಕಾಯಿ ಇಡ್ಬೋದು. ನಾನಿಲ್ಲಿ ಎಲೆ, ಅಡಿಕೆ, ದಕ್ಷಿಣೆ ಮತ್ತು ಬಾಳೆಹಣ್ಣು ಅಂದರೆ 5 ಥರದ ಹಣ್ಣನ್ನು ಉಡಿ ತುಂಬ್ತಾ ಇದ್ದೀನಿ. ಅಂದರೆ ನಾನು ನಿಮಗಿಲ್ಲಿ ಡೆಮೋ ತೋರಿಸೋಕ್ಕಾಗಿ ಈ ರೀತಿಯಲ್ಲಿ ಇಡ್ತಿದ್ದೀನಿ. ನಂತರ ಬಳೆಯನ್ನು ಇಟ್ಕೊಳ್ಬೇಕು. ಹಾಗೆ ಇದರ ನಂತರ ನೀವು 5 ಹಿಡಿ ಅಕ್ಕಿಗೆ ನೀವು 5 ಅರಿಶಿಣದ ಬೇರು, 5 ಬಟ್ಟಲಡಿಕೆ, 5 ಉತ್ತತ್ತಿಕಾಯಿ ಇಷ್ಟನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನಂತರ ನೀವು ಅದನ್ನು ನಿಮ್ಮ 2 ಕೈಯಲ್ಲಿ ಪೂರ್ತಿ ತುಂಬೋ ರೀತಿಯಲ್ಲಿ, ನೀವು ಕೊಬ್ಬರಿಯನ್ನು ಇಟ್ಕೊಂಡು ತುಂಬ್ತೀನಿ ಅಂದರೂ ಕೂಡ ನೀವು ತುಂಬಬಹುದು, ಅಥವಾ ನೀವು ಹೀಗೆ ತುಂಬ್ತೀನಿ ಅಂದ್ರೂ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಡೆಮೋ. ಈ ರೀತಿಯಲ್ಲಿ ನೀವು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಿನಗೆ ಉಡಿಯನ್ನು ತುಂಬ್ತಿದ್ದೀನಿ, ನನ್ನ ಮನೆ ಇದೇ ರೀತಿ ಸಮೃದ್ಧಿ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಕೂಡ ನೀನು ಕೊಡು ನನಗೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಉಡಿಯನ್ನು ತುಂಬಬೇಕಾಗುತ್ತೆ. 5 ಬಾರಿ ತುಂಬಿದ ನಂತರ ನೀವಿಲ್ಲಿ ಬಹಳಷ್ಟು ಅಂದರೆ ನೀವೇನಾದರೂ ಉಡಿಯನ್ನು ಅಂದರೆ ಬ್ಲೌಸ್ ಪೀಸಲ್ಲಿ ಕಟ್ಟಿ ಇಡ್ತೀನಿ ಅಂತಂದರೆ ಕೆಳಗೆ ಒಂದು ಬ್ಲೌಸ್ ಪೀಸನ್ನು ಹಾಸ್ಕೊಂಡು ಅದರ ಮೇಲೂ ಕೂಡ ಇದೆಲ್ಲವನ್ನು ಕೂಡ ಇಟ್ಕೊಂಡು ಕೂಡ ತುಂಬೋದು. ಅಥವಾ ನೀವು ಈ ರೀತಿಯಲ್ಲಿ ತಟ್ಟೆಯನ್ನು ಇಟ್ಟು ಇದನ್ನು ದೇವಿ ಮುಂದೆ ಪಕ್ಕದಲ್ಲಿ ಇಟ್ಕೊಳ್ಬಹುದಾಗಿದೆ, ಅಂದರೆ ಉಡಿಯನ್ನು ತುಂಬೋದಾಗಿದೆ. ಯಾಕಂದರೆ ಸಾಮಾನ್ಯವಾಗಿ ನಾವು ದೇವರಿಗೇನು ದೇವಸ್ಥಾನಕ್ಕೆ ಏನು ತೆಗೆದುಕೊಂಡು ಕೊಡಲ್ವಲ್ಲ, ಹಾಗಾಗಿ ಒಂದು ತಟ್ಟೆಯಲ್ಲಿ ಇದೆಲ್ಲವನ್ನು ಕೂಡ ಇಟ್ಟು ನಾವು ದೇವಿಗೆ ಉಡಿಯನ್ನು ತುಂಬೋದು. ನಂತರ ಇದನ್ನು ನಮ್ಮ ಮನೆಯ ಹಿರಿ ಮುತ್ತೈದರಿಗೆ ಕೊಡ್ಬೋದು, ಅಥವಾ ನಾವು ಉಪಯೋಗವನ್ನು ಮಾಡ್ಕೊಳ್ಬಹುದು. ಹಾಗೆ ಕಡೆಯಲ್ಲಿ 5 ಬಾರಿ ಉಡಿಯನ್ನು ತುಂಬಿದ ಮೇಲೆ 3 ಬಾರಿ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ನಮ್ಮ ತಟ್ಟೆಗೆ ಹಾಕ್ಕೊಂಡು ಪುನಃ ಒಂದಿಷ್ಟು ಅಕ್ಕಿಯನ್ನು ತೆಗೆದು ನಾವು ನಮ್ಮ ತಟ್ಟೆಗೆ ಹಾಕಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪೂರ್ತಿ ಖಾಲಿಯಾಗಿ ನಾವು ಎಲ್ಲವನ್ನು ಕೂಡ ತುಂಬಾರ್ದು, ಹಾಗಾಗಿ ಈ ಪ್ರಕಾರವಾಗಿ ಎತ್ತಿ ಇಟ್ಕೊಳ್ಬೇಕಾಗುತ್ತೆ. ಇದಿಷ್ಟು ಕೂಡ ಸರಳವಾಗಿ ಉಡಿಯನ್ನು ತುಂಬುವಂತಹ ವಿಧಾನ ಆಗಿದೆ. ನಾನು ಇದೇ ಪ್ರಕಾರವಾಗಿ ತಾಯಿಗೆ ಉಡಿಯನ್ನು ತುಂಬೋದು. ದೇವಿಗೆ ಉಡಿ ಎಲ್ಲವನ್ನು ಕೂಡ ತುಂಬಿದ ನಂತರ ನೀವು ಕೈಯಲ್ಲಿ ನೀರನ್ನು ಹಾಕ್ಕೊಂಡು, ಅಂದರೆ ಉದ್ಧರಣೆಯಿಂದ ಕೈಯಲ್ಲಿ ನೀರನ್ನು ಹಾಕ್ಕೊಂಡು ಯಸ್ಯನ್ ಸ್ಮೃತ್ಯ ಚ ನಾಮೋಕ್ತ್ಯ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಆನೇನ ಯಥಾಶಕ್ತಿ ಮಯಾ ಆಚರಿತೇನ ಷೋಡಶೋಪಚಾರ ಪೂಜಾನೇನ ಆಷಾಢ ಮಾಸೆ ಮಹಾಲಕ್ಷ್ಮಿ ದೇವತಾ ಪ್ರಿಯತಾಂ ಪ್ರೀತ ವರದಾ ಭವತು. ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಿರಸ್ತು. ಶ್ರೀ ಮಹಾಲಕ್ಷ್ಮಿ ದೇವತಾ ಪ್ರಿಯತಾಂ ಅಂಥೇಳಿ ಮಹಾಲಕ್ಷ್ಮಿಗೆ ಆ ಒಂದು ಪೂಜೆಯ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ನೀವು ಕಡೆಯದಾಗಿ ಈ ಪೂಜೆ ಎಲ್ಲವನ್ನು ಕೂಡ ಭಗವಂತನಿಗೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ 3 ಬಾರಿ ಹೇಳಿ ಪೂಜೆ ಎಲ್ಲ ಆಚರಣೆಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ. ಈ ರೀತಿಯಾಗಿ ಯಾವುದೇ ಲಕ್ಷ್ಮೀ ತಾಯಿಯ ಕಲಶವನ್ನು ಸ್ಥಾಪನೆಯನ್ನು ಮಾಡಿದಾಗ ನೀವು ಸರಳವಾಗಿ ಪೂಜೆಗಳನ್ನು ಮಾಡಿಕೊಳ್ಬೋದು. ಇನ್ನು ವಿಶೇಷವಾಗಿ ದೇವಿಗೆ ಕದಲಾರತಿಯನ್ನು ಮಾಡೋದನ್ನು ಮರಿಬೇಡಿ. ಅಂದರೆ ಕೆಂಪಾರತಿ ಅಂತ ಹೇಳ್ತೀವಿ, ಕದಲಾರತಿ ಅಂತ ಹೇಳ್ತೀವಿ. ಹಾಗಾಗಿ ದೇವಿಗೆ ಒಂದು ಕೆಂಪಾರತಿಯನ್ನು ಮಾಡಿ ನಂತರ ನೀವು ಆ ಒಂದು ಕಲಶವನ್ನು ಹಾಗೆ ಅವತ್ತಿನ ದಿನ ಬಿಟ್ಟು ಮರುದಿನ ಅಂದರೆ ಶನಿವಾರ ನೀವು ಕಲಶವನ್ನು ವಿಸರ್ಜನೆಯನ್ನು ಮಾಡಬಹುದು.
ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ. ಯಾಕಂದರೆ ಪ್ರತಿ ವಾರನೂ ಕೂಡ ನೀವು ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಶುಕ್ರವಾರನೇ ಕಲಶ ವಿಸರ್ಜನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಅವತ್ತು ನೈಟ್ ಪೂರ್ತಿ ಹಾಗೆ ಬಿಡಿ. ಬೆಳಗ್ಗೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ, ಅಂದರೆ ಸರಳವಾಗಿ ದೇವಿಗೆ ಒಂದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂವನ್ನು ಮುಡಿಸಿ ದೇವಿಗೆ ಒಂದು ಧೂಪ ದೀಪ ಚಿಕ್ಕದಾಗಿ ಒಂದು ಸಿಹಿ ನೈವೇದ್ಯ ಅಥವಾ ಹುರಿಗಡಲೆ ಸಕ್ಕರೆ ನೈವೇದ್ಯವನ್ನು ಮಾಡಿ ತಾಯಿಗೆ ಆರತಿಯನ್ನು ಮಾಡಿ ಮತ್ತೆ ಮುಂದಿನ ಶುಕ್ರವಾರ ನನ್ನ ಪೂಜೆಯನ್ನು ಸ್ವೀಕರಿಸು ಅಂತ ಹೇಳಿ ನೀವು ಕಲಶವನ್ನು ನೀವು ಬಲಭಾಗದಿಂದ 3 ಬಾರಿ ಆ ಕಲಶವನ್ನು ಸವರಿ ನಂತರ ಅದನ್ನು ಕದಲಿಸಿ ನೀವು ಸ್ವಲ್ಪ ಹೊತ್ತಾದ ನಂತರ ನೀವು ಒಂದು ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಅಂದರೆ ಶನಿವಾರ ಸಂಜೆ ವೇಳೆಯೂ ಕೂಡ ನೀವು ವಿಸರ್ಜನೆಯನ್ನು ಮಾಡಬಹುದು, ಅಥವಾ ಶುಕ್ರವಾರ ಶನಿವಾರ ಎರಡೂ ದಿನಗಳು ಕೂಡ ನೀವು ಕಲಶವನ್ನು ಇಟ್ಟು 3ನೇ ದಿನವೂ ಕೂಡ ಪೂಜೆಯನ್ನು ಮಾಡಿ ಭಾನುವಾರನೂ ಕೂಡ ನೀವು ಕಲಶ ವಿಸರ್ಜನೆಯನ್ನು ಮಾಡ್ಬೋದು. ಈ ರೀತಿಯಾಗಿ 3 ದಿನದ ಕಲಶ ಸ್ಥಾಪನೆಯನ್ನು ಮಾಡಿ ನಾವು ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಅಥವಾ ಇಲ್ಲ ಸಾಧ್ಯ ಆಗಲ್ಲ, ನಾವು 1 ದಿನದ ಮಟ್ಟಿಗೆ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತಂದರೆ ಈ ರೀತಿಯಲ್ಲೂ ಕೂಡ ಮಾಡ್ಬೋದು. ವಿಶೇಷವಾಗಿ ಕಲಶ ವಿಸರ್ಜನೆಗೆ ಯಾವಾಗಲೂ ಕೂಡ ಚರಲಗ್ನಗಳನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಚರಲಗ್ನದಲ್ಲಿ ದೇವಿಯ ಒಂದು ಕಲಶ ವಿಸರ್ಜನೆಯನ್ನು ಮಾಡ್ಕೊಳ್ಬಹುದು. ಇನ್ನು ಈಗಾಗಲೇ ನಾನು ಸಮಯವನ್ನು ಕೂಡ ತಿಳಿಸಿದ್ದೀನಿ, ಆದರೂ ಕೂಡ ಕಲಶ ಸ್ಥಾಪನೆಗೆ ಶುಭ ಮುಹೂರ್ತ ಹೇಳಿ ಅಂತಂದರೆ ನಾನು ಯಾವಾಗಲೂ ಕೂಡ ಹೇಳೋದು ಶುಕ್ರವಾರಗಳಲ್ಲಿ, ವಿಶೇಷವಾಗಿ ಶುಕ್ರ ಹೋರೆಯಲ್ಲಿ ಬೆಳಗ್ಗೆ 6:30ಯಿಂದ 7:30 ಗಂಟೆ ಒಳಗಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು. ಅಥವಾ ಸಂಜೆ ವೇಳೆ 6:30ಯಿಂದ 7:30 ಒಳಗಾಗಿ ಕಲಶ ಸ್ಥಾಪನೆಯನ್ನು ಮಾಡಿ ನೀವು ಪೂಜೆಯನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಸರಳವಾಗಿ ಪೂಜೆಗಳನ್ನು ಮಾಡ್ಕೊಳ್ಳಿ. ಇನ್ನೇನಾದರೂ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ಗಳಿತ್ತು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಉತ್ತರವನ್ನು ಕೊಡ್ತೀನಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇನ್ನು ಲಕ್ಷ್ಮೀ ವ್ರತಗಳಲ್ಲಿ ಯಾವುದೇ ರೀತಿಯೂ ಕೂಡ ಗೊಂದಲಗಳನ್ನು ಇಟ್ಕೊಳ್ಳದೆ ನೀವು ಸರಳವಾಗಿ ಆಚರಣೆಗಳನ್ನು ಮಾಡ್ಕೊಳ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.